ನನ್ನ ಫುಲ್ ಹೆಸರು ಬಂದು ಪಾನಿಕುಟ್ಟಿರ ಪವಿತ್ರ ಪೂವಪ್ಪ ಅಂತ. ನಾನು ಸ್ಕೂಲಿಂಗ್ ಬಂದು ಲೇವಾ ಇಂಗ್ಲಿಷ್ ಹೈಸ್ಕೂಲ್ ಅಂತ ರಾಜಾಜಿನಗರಲ್ಲಿ ಮಾಡಿದ್ದು. ಮದುವೆ ಆಗಿ ತಾಯಿ ಜೊತೆ ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗಿದ್ದು. ಬಿಗ್ ಬಾಸ್ ಸೀಸನ್ ಅಲ್ಲಿ ದರ್ಶ್ ಚಂದ್ರಪ್ಪ ಅಂತ ಅವರು ನನ್ನ ತುಂಬಾ ಒಳ್ಳೆ ಸ್ನೇಹಿತ. 11 ವರ್ಷದಿಂದ ಮಾಡ್ಲಿಂಗ್ಗೆ ಒಂದು ಶೂಟ್ಗೆ ಅಂತ ನನ್ನ ಕೇಳಿದ್ರು. ಸೊ ಸರಿ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅವ್ರ ಶೂಟನ್ನ ಒಪ್ಕೊಂಡೆ. ನಾನು ಅವತ್ತು ನಾನು ಯಾವಾಗ ಬಿಕ್ನಿ ಶೂಟ್ಸು 2 ಪೀಸ್ ಶೂಟ್ಸ್ ಎಲ್ಲ ಮಾಡಬೇಕಾಗಿತ್ತು. ಸೊ ಅದನ್ನ ಫೋಟೋಸ್ ಎಲ್ಲ ನೋಡಿದಾಗ ನಮ್ಮ ತಾಯಿಗೆ ಸ್ವಲ್ಪ ಬೇಜಾರು ಆಗ್ತಿತ್ತು. ನನ್ನ ಸ್ವಂತ ರಿಲೇಟಿವ್ಸೇ ಮಾತಾಡಿದ್ದಾರೆ, ಅವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲಿ ಇಟ್ಟಿದ್ದೀವಿ ಆ್ಯಂಡ್ ನಾವು ಇವಾಗ ಎಲ್ಲಿರ್ಬೇಕು ಅಲ್ಲಿದ್ದೀವಿ. ನನಗೆ ಮಾಡ್ಲಿಂಗಲ್ಲೇ ಕಂಟಿನ್ಯೂ ಮಾಡಿ ಔಟ್ ಆಫ್ ಇಂಡಿಯಾ ನನಗೆ ಬೇರೆ ಶೂಟ್ಸ್ ಮಾಡಬೇಕು ಅಂತ. ನನಗೆ ಇಂಡಿಯಾದಲ್ಲಿರೋ ಏಜೆನ್ಸೀಸ್ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಕೆಲವರು ಕೆಲಸ ಮಾಡಿಸ್ಕೊಂಡು ಪೇಮೆಂಟ್ ಕೊಡಲ್ಲ. ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದು ಆದಮೇಲೆ ಬಿಟ್ಟೆ ನಾನು, ಬಿಕಾಸ್ ನನ್ನ ಬಾಡಿನಲ್ಲಿ ಟ್ಯಾಟೂಸ್ ಇದೆ ಆ್ಯಂಡ್ ಇಂಟರ್ನ್ಯಾಷನಲ್ ಪೇಜೆಂಟ್ ಎಲ್ಲ ಮಾಡಬೇಕು ಅಂದರೆ ಟ್ಯಾಟೂಸ್ ಇರಬಾರ್ದು. ನಾನು ಫಸ್ಟ್ ರ್ಯಾಂಪ್ ವಾಕ್ ಮಾಡಿದಾಗ ನನ್ನ ಪೇಮೆಂಟ್ ಇದ್ದಿದ್ದು 1500. ಅದು ಆ್ಯಕ್ಚುಲಿ ನಮ್ಮ ಲವ್ ಸ್ಟೋರಿ ಬಂದು ತುಂಬ ದೊಡ್ಡದು. ಎಸ್, ಡಿಪ್ರೆಷನ್ ಅಂತ ಇತ್ತು ಕೆಲವು ಸಮಯದಲ್ಲಿ. ನಮಸ್ಕಾರ, ನಾನು ನಿಮ್ಮ ಪವಿ ಪೂವಪ್ಪ ಮಾತಾಡ್ತಿರೋದು. ಸೊ ಇವತ್ತು ಬಂದು ನೀವು ನನ್ನ ಬಗ್ಗೆ ಏನು ಬೇಕಾದ್ರೂ ತಿಳ್ಕೊಬೋದು. ನಾನು ನನ್ನ ಬಗ್ಗೆ, ನನ್ನ ಲೈಫ್ ಸ್ಟೈಲ್ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳ್ಕೊಳ್ತೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು ಆ್ಯಂಡ್ ನಮ್ಮ ನೇಟಿವ್ ಬಂದು ಕೊಡಗು. ಸೊ ನಮ್ಮ ತಂದೆ ಬಂದು ಮದುವೆ ಆಗಿ ತಾಯಿ ಜೊತೆ ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗಿದ್ದು. ಸೊ ಇನ್ನು ಅಪ್ಪ ಅಮ್ಮ ಹೌಸ್ ವೈಫು, ಅಪ್ಪ ಇಲ್ಲ, ತಂದೆ ಇಲ್ಲ. ಸೊ ಅಣ್ಣ ಇದ್ದಾರೆ, ಅದ್ರ ಜೊತೆ ನನಗೆ ನಾಯಿಗಳಿದೆ ನಂದು. ಸೊ ನನ್ನ ಪುಟ್ಟು ಫ್ಯಾಮಿಲಿ ಇದು. ನಾನು ತುಂಬ ತರಲೆನೂ ಅಲ್ಲ, ತುಂಟಿನೂ ಅಲ್ಲ, ರಿಸರ್ವ್ಡ್ ಅಂತ ಸ್ವಲ್ಪ ರಿಸರ್ವ್ಡ್ ಆಗೇ ಇದ್ದೆ ನಾನು. ಸ್ಕೂಲಿಗೆ ಹೋಗ್ಬೇಕಾದ್ರೂ ಅಷ್ಟೇ ಸ್ವಲ್ಪ ತುಂಬಾ ಡಿಸಿಪ್ಲಿನ್ ಇರ್ತಾಯಿತ್ತು ನನಗೆ. 8 ಗಂಟೆಗೆ ಸ್ಕೂಲು ಅಂತಂದರೆ 7:15 ಹೋಗಿ ಕೂತ್ಕೊತಿದ್ದೆ. ಸೊ ಇವಾಗ್ಲೂ ಅಷ್ಟೇ, ನಾನು ಟೈಮ್ಗೆ ಯಾರಾದರೂ ಕರೆದ್ರೆ ನಾನು ಒಂದು 5 ನಿಮಿಷ ಮುಂಚೆ ಇರ್ತೀನಿ, ಇಲ್ಲ ಅರ್ಧ ಗಂಟೆ ಮುಂಚೆನೇ ಇರ್ತೀನಿ. ನನಗೆ ಟೈಮ್ ಕರೆಕ್ಟಾಗಿ ಯಾರು ಬರ್ತಾರೆ ಯಾರು ಇರ್ತಾರೆ ಅದು ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಸ್ಕೂಲ್ ಟೈಮಿಂದನೂ ಅದು ಅಭ್ಯಾಸ ಇದೆ ನನಗೆ. ಸೊ ಅದು ಇವಾಗಲೂ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ನನಗೆ. ತುಂಟಿ ಅಂತ ಇರಲಿಲ್ಲ ಅಷ್ಟು. ಫ್ರೆಂಡ್ಸ್ಗಳ ಜೊತೆ ಯಾರ್ಯಾರು ಕ್ಲೋಸ್ ಫ್ರೆಂಡ್ಸ್ ಇದ್ರು ಅವ್ರಗಳ ಜೊತೆ ಮಾತ್ರ ನಾನು ಆಟಾಡ್ತಾ ಇದ್ದಿದ್ದು ಜಾಸ್ತಿ. ನಾನು ಸ್ಕೂಲಿಂಗ್ ಬಂದು ಲೇವಾ ಇಂಗ್ಲಿಷ್ ಹೈಸ್ಕೂಲ್ ಅಂತ ರಾಜಾಜಿನಗರಲ್ಲಿ ಮಾಡಿದ್ದು. ಆ್ಯಂಡ್ ಕಾಲೇಜ್ ಬಂದು PU ಬಂದು RPU ಕಾಲೇಜ್ ಅಂತ ರಾಮಂದ್ರ ಬಾಸಮ್ ಸರ್ಕಲ್ ಹತ್ರ ಓದಿದ್ದು. ಆ್ಯಂಡ್ ಡಿಗ್ರಿ ಬಂದು ನಂದು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಿದ್ದು ನಾನು. ಸೊ ಆ ಟೈಮಲ್ಲಿ ನಾನು ಡ್ಯಾನ್ಸರ್ ಆಗಿದ್ದೆ ಆ್ಯಂಡ್ ಮಾಡ್ಲಿಂಗ್ ಕಂಟಿನ್ಯೂ ಮಾಡ್ತಿದ್ದೆ. ಸೊ ಅದಕ್ಕೆ ನನಗೆ ಸ್ಟಡೀಸ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಾದ್ಮೇಲೆ ನಾನು ಮಾಡ್ಲಿಂಗ್ ಆಗೋದಕ್ಕಿಂತ ಮುಂಚೆ ಡ್ಯಾನ್ಸರ್ ಆಗಿದ್ದೆ ಸೈ ರಮೇಶ್ ಅವ್ರ ಟೀಮಲ್ಲಿ. ಸೊ ಮುರಳಿ ಮಾಸ್ಟರ್ ಕ್ಲಾಸಲ್ಲಿ ನಾನು ಡ್ಯಾನ್ಸರ್ ಆಗಿ ಸ್ಟೂಡೆಂಟ್ ಆಗಿದ್ದೆ. ಅಲ್ಲಿಂದ ಆಮೇಲೆ ಸೈ ರಮೇಶ್ ಅವ್ರ ಟೀಮಲ್ಲಿ ಜಾಯಿನ್ ಆಗಿ ಪ್ರೊಫೆಷ್ನಲ್ ಡ್ಯಾನ್ಸರ್ ಆಗಿದ್ದೆ. ಅಲ್ಲಿಂದ ನನಗೆ ಕಳೆದ 2 ಸೀಸನ್ ಹಿಂದೆ ಬಿಗ್ ಬಾಸ್ ಸೀಸನ್ ಅಲ್ಲಿ ದರ್ಶ್ ಚಂದ್ರಪ್ಪ ಅಂತ ಅವರು ನನ್ನ ತುಂಬಾ ಒಳ್ಳೆ ಸ್ನೇಹಿತ. ಸೊ ಅವರು ನನಗೆ ಅವಾಗ 11 ವರ್ಷದಿಂದ ಮಾಡ್ಲಿಂಗ್ಗೆ ಒಂದು ಶೂಟ್ಗೆ ಅಂತ ನನ್ನ ಕೇಳಿದ್ರು, ನಾನು ಡ್ಯಾನ್ಸರ್ ಆಗಿದ್ದಾಗ. ಸೊ ನಾನು ಯಾವತ್ತೂ ಮಾಡ್ಲಿಂಗ್ ಮಾಡಿರಲಿಲ್ಲ ಅದಕ್ಕಿಂತ ಮುಂಚೆ. ಸೊ ಸರಿ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅವ್ರ ಶೂಟನ್ನ ಒಪ್ಕೊಂಡೆ. ನಾನು ಅವತ್ತು ಅದೊಂದು ಆನ್ಲೈನ್ ಶೂಟ್ ಇತ್ತು. ಸೊ ಶೂಟ್ ಮಾಡಿದಾಗ ಯಾವಾಗ ನನ್ನ ಫೋಟೋಸ್ ಎಲ್ಲ ರಿಲೀಸ್ ಆಯಿತು ಇಂಟರ್ನೆಟಲ್ಲೆಲ್ಲ. ಸೊ ಅವಾಗ ನನಗೆ ಆಫರ್ಸ್ಗಳು ಬರೋದು ಸ್ಟಾರ್ಟ್ ಆಯಿತು ಫ್ಯಾಷನ್ ಶೋಸ್ಗೆ ಮತ್ತು ಇನ್ನು ಮಿಕ್ಕಿದ ಶೂಟ್ಸ್ಗಳಿಗೆ, ಬ್ರ್ಯಾಂಡ್ಸ್ಗಳಿಗೆ ಎಲ್ಲ. ಸೊ ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ತಾ ಇವಾಗ ಅದೇ ಮಾಡ್ಲಿಂಗಲ್ಲಿ ಇದ್ದೀನಿ ನಾನು. ನಮ್ಮ ಮನೆಯಲ್ಲಿ ಯಾವುದಕ್ಕೂ ಏನು ರೆಸ್ಟ್ರಿಕ್ಷನ್ಸ್ ಮಾಡಲ್ಲ ನಮ್ಮ ತಾಯಿ. ಬಿಕಾಸ್ ನಮ್ಮ ಕಡೆ ಅಂತ ಬಂದಾಗ ಆಲ್ಮೋಸ್ಟ್ ಮಾಡೆಲ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಇರೋದೆಲ್ಲ ಕೂರ್ಗಿಸ್ ತುಂಬ ಜಾಸ್ತಿ. ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿರ್ತಾರೆ ಎಲ್ಲ ಪೇರೆಂಟ್ಸು. ಆ್ಯಂಡ್ ಸ್ಟಾರ್ಟಿಂಗು ಸ್ವಲ್ಪ ಲೇಟಾಗಿ ಬರೋದು ಅದೆಲ್ಲ ಪ್ರಾಬ್ಲಮ್ ಇರ್ತಾ ಇತ್ತು. ಬಟ್ ಆಮೇಲೆ ಅವರು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾನು ಯಾವಾಗ ಬಿಕ್ನಿ ಶೂಟ್ಸು 2 ಪೀಸ್ ಶೂಟ್ಸ್ ಎಲ್ಲ ಮಾಡಬೇಕಾಗಿತ್ತು. ಸೊ ಅದನ್ನ ಫೋಟೋಸ್ ಎಲ್ಲ ನೋಡಿದಾಗ ನಮ್ಮ ತಾಯಿಗೆ ಸ್ವಲ್ಪ ಬೇಜಾರು ಆಗ್ತಿತ್ತು. ಬಟ್ ಅದು ಅವರು ಆಮೇಲೆ ಅಡಾಪ್ಟ್ ಮಾಡ್ಕೊಂಡ್ರು. ಅವರು ಮಾಡೆಲ್ ಅಂದರೆ ಎಲ್ಲಾನು ಮಾಡಬೇಕಾಗುತ್ತೆ, ಬರೀ ಸೀರೆ ಉಡ್ಕೊಂಡು ಚೂಡಿದಾರ್ ಹಾಕೊಂಡು ಮಾಡೆಲ್ ಆಗೋಕ್ಕಾಗಲ್ಲ. ಸೊ ಇವಾಗ ಮಿಸ್ ಇಂಡಿಯಾ ಮಾಡ್ಬೇಕಂದ್ರೂ ಅದರಲ್ಲಿ ಒಂದು ಸೆಗ್ಮೆಂಟ್ ಇರುತ್ತೆ, ಬಿಕ್ನಿ ರೌಂಡ್ ಅಂತ ಇರುತ್ತೆ. ಸೊ ನಮ್ಮ ತಾಯಿಗೆ ಅವಾಗ ಅರ್ಥ ಆಯಿತು. ಸೊ ಮಾಡೆಲ್ ಅಂತಂದರೆ ಎಲ್ಲ ಟೈಪ್ ಬಟ್ಟೆ ಹಾಕ್ಲೇಬೇಕಾಗತ್ತೆ. ಸೊ ಅದೇ ಪ್ರೊಫೆಷ್ನಲ್ಲು ಅವ್ರದ್ದು. ಸೊ ಅವರು ಆಮೇಲೆ ಕಂಫರ್ಟೇಬಲ್ ಆದರು. ಆ್ಯಂಡ್ ಇವಾಗ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ.
ಖಂಡಿತ ನಾನು ಡ್ಯಾನ್ಸರ್ ಆಗಿದ್ದಾಗಲೇ ಮಾತಾಡಿದ್ದಾರೆ. ನನ್ನ ಸ್ವಂತ ರಿಲೇಟಿವ್ಸೇ ಮಾತಾಡಿದ್ದಾರೆ. ಅದಕ್ಕೆ ಐ ಗೆಸ್ ನಾನು ನಮ್ಮೂರಿಗೂ ಹೋಗಿ 6 ವರ್ಷದ ಮೇಲಾಯಿತು. ಸೊ ಹೋದ್ರೂ ನಾನು ರಿಲೇಟಿವ್ ಮನೇಲಿ ಯಾರ ಮನೇಲಿ ಉಳ್ಕೊಳ್ಳಲ್ಲ ನಾನು ನಮ್ಮ ಅಣ್ಣ. ಸೊ ಹೋಮ್ ಸ್ಟೇ ತಗೊಂಡು ಅಲ್ಲಿ ಸ್ಟೇ ಆಗ್ತೀವಿ. ಬಿಕಾಸ್ ನಾವು ಹೋಗೋದು ಫಸ್ಟ್ ಆಫ್ ಆಲ್ ಮದುವೆ ಇಲ್ಲ ಯಾವುದಾದ್ರು ಹಬ್ಬ ಇದ್ರೆ ಹೋಗ್ತೀವಿ. ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಅಂತ ಕೊಟ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿ ಹೋದಾಗ ಆ ರೆಸ್ಪೆಕ್ಟ್ ವಾಪಸ್ ಸಿಗಲ್ಲ ಅಂತ ಗೊತ್ತಾದಾಗ ನಾವು ಅಲ್ಲಿರೋದು ಇಲ್ಲ. ಸೊ ಅದಕ್ಕೆ ಅವ್ರನ್ನ ಎಲ್ಲಿಟ್ಟಿರ್ಬೇಕೋ ಅಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ನಾವು ಇವಾಗ ಎಲ್ಲಿರ್ಬೇಕೋ ಅಲ್ಲಿದ್ದೀವಿ. ಖಂಡಿತ ನನಗಿತ್ತು. ಮುಂಚೆನೂ ಅಷ್ಟೇ, ಇವಾಗಲೂ ಅಷ್ಟೇ. ನನಗೆ ಮಾಡ್ಲಿಂಗಲ್ಲೇ ಕಂಟಿನ್ಯೂ ಮಾಡಿ ನನಗೆ ಔಟ್ ಆಫ್ ಇಂಡಿಯಾ ನನಗೆ ಬೇರೆ ಶೂಟ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಸೊ ಏಜೆನ್ಸಿಗೆ ಸೇರಿ ನನಗೆ ಇಂಡಿಯಾದಲ್ಲಿರೋ ಏಜೆನ್ಸಿ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದೇ ಬೇರೆ ಇಂಟರ್ನ್ಯಾಷನಲ್ ಏಜೆನ್ಸಿ ಜೊತೆ ವರ್ಕ್ ಮಾಡಿದಾಗ ಸೊ ಅದೊಂದು ಬ್ರ್ಯಾಂಡ್ಸಿಗೆ ವರ್ಕ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸಿಗೆ ವರ್ಕ್ ಮಾಡ್ಬೋದು. ಸೊ ಅದೊಂದು ತುಂಬ ಆಸೆ ಇದೆ. ಆ್ಯಂಡ್ ಐ ಗೆಸ್ ನಾನು ಮಾಡ್ತೀನಿ ಇನ್ನು ಕೆಲವು ವರ್ಷದಲ್ಲಿ. ನೋವಾಗಿದ್ದು ಅವಮಾನ ಆಗಿದ್ದು ಅಂತ ಘಟನೆಗಳು ಯಾವುದೂ ಇಲ್ಲ ನನಗೆ. ಬಟ್ ಕೆಲವರು ಕೆಲಸ ಮಾಡಿಸ್ಕೊಂಡು ಪೇಮೆಂಟ್ ಕೊಡಲ್ಲ. ಸೊ ಅಂಥದ್ದು ತುಂಬ ಆಗಿದೆ. ಅಂಥವ್ರಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಬೆಳಗ್ಗೆ ಬೇಗ ಎದ್ದು ಬಂದು ಕೆಲಸ ಮಾಡ್ತೀವಿ, 24 ಗಂಟೆ ಕೆಲಸ ಮಾಡ್ತೀವಿ, ಕ್ಯಾಮ್ರಾ ಮುಂದೆ ಶೂಟ್ ಮಾಡ್ತೀವಿ, ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ಸೊ ಐ ಗೆಸ್ ನಮಗೂ ಊಟ ಫ್ಯಾಮಿಲಿ ಅಂತೆಲ್ಲ ಇರುತ್ತೆ ಎಲ್ಲರಿಗೂ. ಸೊ ಎಲ್ಲರಿಗೂ ಪೇಮೆಂಟ್ ಕೊಟ್ಟು ಕ್ಲಿಯರ್ ಮಾಡಿ ಕಳ್ಸಿದ್ರೆ ಅವರು ಬದುಕೊಂತಾರೆ. ಆ್ಯಂಡ್ ನಿಮಗೂ ಆಮೇಲೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶಗಳು ಸಿಗುತ್ತೆ. ಆ ಟೈಮಲ್ಲಿ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಕೆಲವು ಮಾಡೆಲ್ಸ್ ಅಷ್ಟೇ, ಲೈಕ್ ಹೆಸರು ಮಾಡಿದ್ದಿದ್ದು ಕೆಲವು ಮಾಡೆಲ್ಸ್ಗಳು. ಸೊ ಆ ಟೈಮಲ್ಲಿ ಇದ್ದಾಗ ನಾನು ಜಾಯಿನ್ ಆಗಿದ್ದು. ಆ್ಯಂಡ್ ಅವ್ರನ್ನ ನೋಡಿನೇ ನಾನು ಕಲ್ತಿದ್ದು. ಸೊ ನನಗೆ ಯಾರೂ ಆ ಥರ ಟ್ರೈನರ್ ಗ್ರೂಮರ್ ಅಂತ ಯಾರೂ ಇರಲಿಲ್ಲ. ಆ್ಯಂಡ್ ನಾನು ಎಲ್ಲೂ ಹೋಗಿಲ್ಲ. ಬಟ್ ನಾನು ಮುಂಚೆಯಿಂದನೇ ನನಗೆ ಸ್ವಲ್ಪ ಫ್ಯಾಷನ್ ಆಗಿ ಕಾಲೇಜ್ ಟೈಮಲ್ಲಿ ಇದ್ದಾಗಲೇ ಫ್ಯಾಷನ್ ಥರ ಡ್ರೆಸ್ಅಪ್ ಮಾಡೋದು ಆ್ಯಂಡ್ ಹೀಲ್ಸ್ ಹಾಕೊಂಡು ನಡೆಯೋದು ಅದೆಲ್ಲ ಅಭ್ಯಾಸ ಆಯಿತು. ಅದನ್ನ ನೋಡಿನೇ ಜನರೂ ನಂಗೆ ಹೇಳ್ತಾ ಇದ್ರು, ನಿಂಗೆ ತುಂಬ ಚೆನ್ನಾಗಿ ಹೈಟ್ ಇದೆ, ಫಿಸಿಕ್ ಇದೆ, ಸೊ ವಾಕು ಹಂಗೆ ಚೆನ್ನಾಗಿ ಮಾಡ್ತೀಯ, ಮಾಡೆಲ್ ಥರನೇ ಒಳ್ಳೆ ಕ್ಯಾಟ್ ವಾಕ್ ಥರನೇ ಮಾಡ್ತೀಯ, ಒಂದ್ಸಲ ಹೋಗಿ ನೋಡು ಟ್ರೈ ಮಾಡು ಅಂತಲೇ ಎಲ್ಲರೂ ಹೇಳಿದ್ದು. ಸೊ ಐ ಗೆಸ್ ಅದು ನನಗೆ ನನ್ನ ಜೊತೆನೇ ಬಂದ್ಬಿಟ್ಟಿದೆ ಅದು ಆ ಥರನೇ. ಸೊ ಸೆಲ್ಫ್ ಗ್ರೂಮ್ ಅಂತ ಹೇಳ್ಬೋದು ಅದು. ನನಗೆ ಯಾರೂ ಕಲಿಸಿಲ್ಲ. ಆ್ಯಂಡ್ ನಾನು ತುಂಬ ನೋಡಿ ನನ್ನ ಸೀನಿಯರ್ ಮಾಡೆಲ್ಸ್ಗಳಿಂದ ನೋಡಿನೂ ಅರ್ಧ ಕಲ್ತಿದ್ದೀನಿ ನಾನು 50% ಅಂತ ಹೇಳ್ಬೋದು. ಆ ಥರ ಯಾವುದೂ ಇಲ್ಲ. ಬಟ್ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಬಂದಾಗ ಮಾಡ್ಲಿಂಗ್ ಫೀಲ್ಡಲ್ಲಿ ಅಂತ ಯಾವುದೂ ಇರಲಿಲ್ಲ. ಬಟ್ ಕೊರೋನಾ ಟೈಮ್ ಅಂತ ಬಂದಾಗ ಸ್ವಲ್ಪ ಶೂಟ್ಸ್ ಎಲ್ಲ ಕಮ್ಮಿ ಆಯಿತು. ಸೊ ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಎಲ್ಲ ಮಾಡೆಲ್ಸ್ಗೂ ಅಷ್ಟೇ, ಎಲ್ಲ ಆರ್ಟಿಸ್ಟ್ಗಳಿಗೂ ಅಷ್ಟೇ. ಬಿಕಾಸ್ ನಾವೆಲ್ಲ ಡೈಲಿ ಪೇಮೆಂಟ್ಸ್ ಆ ಥರ ತಗೊಳ್ಳೋರು. ಸೊ ಮಂತ್ಲಿ ಪೇಮೆಂಟ್ ಅಂತ ಬರಲ್ಲ ನಮಗೆ. ಸೊ ಆ ಟೈಮಲ್ಲಿ ಆರ್ಟಿಸ್ಟ್ಗಳಿಗೆಲ್ಲ ತುಂಬಾ ಕಷ್ಟ ಆಗಿತ್ತು. ನಾನು ಮುಂಚೆ ಸ್ಟಾರ್ಟಿಂಗಲ್ಲಿ ನನ್ನ ಮಾಡ್ಲಿಂಗ್ ಕರಿಯರಲ್ಲಿ ಪೇಜೆಂಟ್ಸ್ ಮಾಡ್ತಿದ್ದೆ ನಾನು. ಅದು ಆದಮೇಲೆ ಬಿಟ್ಟೆ ನಾನು. ಬಿಕಾಸ್ ನನ್ನ ಬಾಡಿನಲ್ಲಿ ಟ್ಯಾಟೂಸ್ ಇದೆ. ಆ್ಯಂಡ್ ಇಂಟರ್ನ್ಯಾಷನಲ್ ಪೇಜೆಂಟ್ ಎಲ್ಲ ಮಾಡಬೇಕು ಅಂದರೆ ಟ್ಯಾಟೂಸ್ ಇರಬಾರ್ದು. ಸೊ ಅದಕ್ಕೆ ಅದನ್ನು ಬಿಟ್ಟು ನಾನು ಪ್ರೊಫೆಷ್ನಲ್ ಕಂಟಿನ್ಯೂಸ್ ರ್ಯಾಂಪ್ ವಾಕು ಆರ್ ರನ್ ಅವೇ ಅಂತ ಹೇಳ್ಬೋದು. ಸೊ ಅದ್ರ ಕಡೆನೇ ನಾನು ಕಾನ್ಸಂಟ್ರೇಟ್ ಮಾಡಿದೆ. ಸೊ ಅದಕ್ಕೆ ನೀವು ಗ್ರೂಮ್ ಮಾಡ್ಕೊಬೇಕು ಅಂತಂದರೆ ನಿಮಗೆ ಒಂದು ಸಲ 2 ಸಲ ಗೊತ್ತಾಗ್ಬಿಡುತ್ತೆ. ಹುಡುಗಿರ್ ಗ್ರೂಮ್ ಮಾಡ್ಕೊಬೇಕಂದ್ರೆ ಫ್ಯೂ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರುತ್ತೆ. ಬಟ್ ಅದೇ ಫ್ಯಾಷನ್ ಶೋ ಅಂತ ಬಂದಾಗ ನೀವು ಆಚೆ ಎಲ್ಲೇ ಹೋದ್ರೂ, ಮೀಟಿಂಗ್ ಅಂತ ಹೋದ್ರೂ, ಇಲ್ಲ ಎಲ್ಲೇ ಹೋದ್ರೂ ಯಾವ ಥರ ಡ್ರೆಸ್ಅಪ್ ಆಗಬೇಕು, ನೋಡಿದವ್ರಿಗೆ ನೀವು ಮಾಡೆಲ್ ಥರ ಇರಬೇಕು. ಸೊ ಆ ಥರ ಎಲ್ಲ ಗ್ರೂಮ್ ಆಗಬೇಕಾಗತ್ತೆ. ಆ್ಯಂಡ್ ಹೀಲ್ಸ್ ಆಗದೆ ನಮಗೆ ಒಂದೊಂದ್ಸಲ ಫೋಟೋ ಶೂಟ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಇರಲ್ಲ. ಬಿಕಾಸ್ ಹೀಲ್ಸ್ ಹಾಕಿದಾಗ ಒಂದು ಪೋಸ್ಟರ್ ಅಂತ ಬರುತ್ತೆ ಅದು. ಸೊ ನಾವು ವಿತೌಟ್ ಹೀಲ್ಸ್ ಯೂಶಲಿ ಎಲ್ಲೂ ಹೋಗಲ್ಲ. ಅದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಅದೇ ಥರ ಗ್ರೂಮ್ ಬಂದಿರೋದು ನಾವು. ಖಂಡಿತ ಈ ಅನುಭವ ಎಲ್ಲ ಫೀಲ್ಡಲ್ಲೂ ಆಗಿರುತ್ತೆ. ಮಾಡೆಲ್ ಅಂತಾನೆ ಅಲ್ಲ, ಮಾಡಲಿಂಗ್ ಫೀಲ್ಡ್ ಅಂತಾನೆ ಅಲ್ಲ, ಈವನ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಆಗಿರುತ್ತೆ ಎಲ್ಲ ಹುಡುಗಿರ್ಗೂ. ಆ್ಯಂಡ್ ಈವನ್ IT ಕಂಪನಿ ಅಂತ ತಗೊಂಡ್ರು ಅಲ್ಲೂ ಆಗಿರುತ್ತೆ. ಸೊ ಇದು ಬರೀ ಮಾಡಲಿಂಗ್ ಫೀಲ್ಡಲ್ಲಿಲ್ಲ. ಆ್ಯಂಡ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಮಾಡಲಿಂಗ್ ಫೀಲ್ಡು ಹುಡುಗಿರಿಗೆ ತುಂಬ ಸೇಫ್ ಫೀಲ್ಡು. ಅದು ಅಲ್ಲದೆ ನಾನು 10 ವರ್ಷದಿಂದ ಬಂದಿರೋದ್ರಿಂದ ನನಗೆ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇದ್ದಾರೆ. ಸೊ ನನ್ನ ಹತ್ರ ಆ ಥರ ಮಾತಾಡೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಸ್ಟಾರ್ಟಿಂಗು ನಾನು ಅನುಭವಿಸಿದ್ದೆ ಈ ಥರ. ಬಟ್ ನಾನು ಕೇರ್ ಮಾಡಿರಲಿಲ್ಲ, ಅವ್ರಿಗೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಹೋಗಿಲ್ಲ ನಾನು. ಆ್ಯಂಡ್ ಈಗಿನ ಬರೋ ಮಾಡೆಲ್ಸ್ಗೂ ನಾನು ಅದೇ ಹೇಳೋದು, ನೀವು ಯಾರು ಎತ್ತ ಅಂತ ಫಸ್ಟ್ ಆಫ್ ಆಲ್ ಶೂಟ್ ಮಾಡ್ಬೇಕಾದ್ರೆ ಕೇಳ್ಬಿಟ್ಟು, ಇಲ್ಲ ಸೀನಿಯರ್ ಮಾಡೆಲ್ಸ್ನ ಯಾರನ್ನಾದ್ರೂ ಕೇಳಿ ಇವ್ರಿಗೆ ಗೊತ್ತಾ ಅಂತ. ಸೊ ಅವ್ರಿಗೆ ಐಡಿಯಾ ಇರುತ್ತೆ
ಪರ್ಸನ್ ಹೇಗೆ ಅಂತ. ಸೊ ಅವಾಗ ನೀವು ಆರಾಮಾಗಿ ಅವ್ರ ಜೊತೆ ಕೆಲಸ ಮಾಡ್ಬೋದು ಅವ್ರು ಚೆನ್ನಾಗಿದ್ರೆ. ಇಲ್ಲಾಂದ್ರೆ ನೀವು ರಿಸ್ಕ್ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ಕೊಂತೀನಿ. ನಾನು ಫಸ್ಟ್ ರ್ಯಾಂಪ್ ವಾಕ್ ಮಾಡಿದಾಗ ನನ್ನ ಪೇಮೆಂಟ್ ಇದ್ದಿದ್ದು 1500. ನಾನು ಮುಂಚೆಯಿಂದ ನಾನು ಡ್ಯಾನ್ಸರ್ ಆಗಿದ್ದಾಗಲೂ ನನಗೆ 500 ರೂಪಾಯಿ ಪೇಮೆಂಟ್ ಬರ್ತಾ ಇತ್ತು. ಆ 500 ರೂಪಾಯಲ್ಲಿ ನಾನು ಅರ್ಧ ಅಮ್ಮಂಗೆ ಕೊಡ್ತಿದ್ದೆ, ಅರ್ಧ ನಾನು ಇಟ್ಕೊತಿದ್ದೆ. ಆ ಟೈಮಲ್ಲೆಲ್ಲ ಒಂದು ಬರ್ಗರ್ ಅಂತೆಲ್ಲ ಬಂದಾಗ ಅದೊಂದು ಲಕ್ಸುರಿ ಫುಡ್ ಥರ ನಮಗೆ. ಸೊ ನಾನು ನನ್ನ ಮಾಡೆಲ್ ಆದಾಗ್ಲೂ ನಾನು ಅರ್ಧ ಪೇಮೆಂಟ್ ಅಮ್ಮಗೆ ಕೊಡ್ತಾ ಇದ್ದಿದ್ದು. ನಂಗೆ 1500 ಬಂದರೆ ಅರ್ಧ 750 ಅಮ್ಮ ಕೊಡೋದು, 750 ನಾನು ಇಟ್ಕೊಳ್ಳೋದು, ಆ ಥರ ಮಾಡ್ತಿದ್ದೆ. ಆಮೇಲೆ ಬರ್ತಾ ನನ್ನ ಗ್ರೂಮಿಂಗ್ಗೆ ನನಗೆ ಸ್ವಲ್ಪ ದುಡ್ಡು ಬೇಕಾಯಿತು. ಸೊ ಅದಕ್ಕೆ ಅವಾಗ ನಾನು ಸೇವ್ ಮಾಡ್ಕೊ ಬಂದಿದ್ದು. ನಾನು ಅವಾಗ ಸ್ಟಾರ್ಟ್ ಮಾಡಿ ಸೇವ್ ಮಾಡೋಕ್ಕೆ. ಖಂಡಿತ ಇಲ್ಲ, ಮಾಡೆಲ್ ಆಗೋದಕ್ಕೆ ನೀವು ಸ್ಲಿಮ್ ಆಗೇ ಇರಬೇಕು, ಟಾಲ್ ಆಗೇ ಇರಬೇಕು, ಹೈಟ್ ಇರಬೇಕು, ಇಲ್ಲ ಫೇರ್ ಆಗೇ ಇರಬೇಕು ಅಂತ ಏನೂ ಇಲ್ಲ. ಇವಾಗ ಇಂಡಸ್ಟ್ರಿನಲ್ಲಿ ಓಡ್ತಿರೋದೇ ಡಸ್ಕಿ ಮಾಡೆಲ್ಸು. ಸೊ ಡಸ್ಕಿ ಮಾಡೆಲ್ಸು ಇರ್ತಾರೆ. ಆ್ಯಂಡ್ ಕೆಲವು ಬ್ರ್ಯಾಂಡ್ಗಳಿಗೆ ಲಾರ್ಜ್ ಸೈಜ್ ಮಾಡೆಲ್ಸು, ಸೊ ಆ ಥರ ಎಲ್ಲ ತುಂಬ ಇರುತ್ತೆ. ಆ್ಯಂಡ್ ಜ್ಯುವೆಲ್ರಿ ಶೂಟ್ಸಿಗೆಲ್ಲ ಡಸ್ಕಿ ಮಾಡೆಲ್ಸ್ ತುಂಬ ತಗೊತಾರೆ. ಸಣ್ಣ ಇರಬೇಕು ಅಂತಲೇ ಇಲ್ಲ, ನೀವು ದಪ್ಪ ಇದ್ರೂ ಅಷ್ಟೇ, ಸಣ್ಣ ಇದ್ರೂ ಅಷ್ಟೇ, ಸ್ಕ್ರೀನ್ಗೆ ಹೆಂಗೆ ಫಿಟ್ ಆಗ್ತೀರಾ, ಯಾವ ಥರ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ರ್ಯಾಂಡ್ಸ್ಗೆ ಯಾವ ಥರ ಫೇಸ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫುಡ್ಡಿ ಆಗಿದ್ದೆ, ನನಗೆ ಯಾವಾಗ ಗೊತ್ತಾಯಿತು ಶುಗರು ಮತ್ತು ಕೊಲೆಸ್ಟ್ರಾಲ್ ಅಂತ ಥೈರಾಯ್ಡ್ 3 ಒಟ್ಟಿಗೆ ಬಂತು ನನಗೆ. ಸೊ ಅವಾಗಿಂದ ಪ್ರಾಪರ್ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ವೈಟ್ ರೈಸ್ ಕಂಪ್ಲೀಟ್ ನಿಲ್ಲಿಸಿದ್ದೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ. ಸೊ ಅದು ನಿಲ್ಸಿರ್ಬೇಕಾದ್ರೆ ಬರೀ ಬ್ರೌನ್ ರೈಸ್ ತಿಂತಿದ್ದೆ ಆ್ಯಂಡ್ ಮಿಲೆಟ್ಸ್ ತಿಂತಿದ್ದೆ. ಪ್ರಾಪರ್ ಡಯಟ್ ಮಾಡ್ತಿದ್ದೆ, ಸ್ಯಾಲೆಡ್ಸು ಎಲ್ಲ ಪ್ರಾಪರ್ ಡಯಟಲ್ಲೇ ಇದ್ದೆ ನಾನು. ಅದಕ್ಕಿಂತ ಮುಂಚೆ ತುಂಬ ತಿಂತಿದ್ದೆ. ಬಟ್ ಬಿಗ್ ಬಾಸ್ ಮನೆಗೆ ಹೋದಾಗ ಮತ್ತೆ ವೈಟ್ ರೈಸ್ ಸ್ಟಾರ್ಟ್ ಆಯಿತು ನನಗೆ. ಐ ಗೆಸ್ ಮತ್ತೆ ಡಯಟ್ ನಂದು ಹೊಟ್ಟೋಯ್ತು ಅಲ್ಲಿ. ಐ ಗೆಸ್ ಇವಾಗ ಮತ್ತೆ ಶುರು ಮಾಡ್ಕೊತೀನಿ ನನ್ನ ಡಯಟ್ ನಾನು. ಫಸ್ಟು ಕಾನ್ಫಿಡೆನ್ಸ್ ಮೇಯ್ನ್ ಬೇಕಾಗಿರೋದು. ನೀವು ಹೇಗೆ ಇರಿ, ನಿಮಗೆ ಒಂದು ಕ್ಯಾಮ್ರಾ ಅಂತ ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಬಂದು ಯಾರ ಮಾತು ಕೇಳಬೇಡಿ ನೀವು. ಕ್ರಿಟಿಸೈಸ್ ಮಾಡೋರು ತುಂಬ ಜನರು ಇರ್ತಾರೆ, ನಿಮಗೆ ಹೇಗೆ ಅನ್ಸುತ್ತೆ ಹಾಗೆ ಹೋಗಿ. ಆ್ಯಂಡ್ ಥರ್ಡ್ ಬಂದು ಬಿ ಕೇರ್ಫುಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹುಡುಗಿರಿಗೆ. ಬಿಕಾಸ್ ಕೆಲವರು ಸುಮ್ಮನೆ ನಿಮ್ಮನ್ನ ಮಾಡೆಲ್ ಮಾಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಬಟ್ ಯಾರನ್ನು ಈ ಥರ ಬೇಗ ನಂಬಕ್ಕೆ ಹೋಗಬೇಡಿ, ಟ್ರಸ್ಟ್ ಮಾಡಕ್ಕೆ ಹೋಗಬೇಡಿ. ಸೊ ಹೋಗೋಕ್ಕಿಂತ ಮುಂಚೆ ಬೇರೆ ಯಾರಾದರೂ ಸೀನಿಯರ್ ಮಾಡೆಲ್ಸ್ ಇದ್ದರೆ ಅವ್ರ ಹತ್ರ ವಿಚಾರಿಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೋರ್ತ್ ಬಂದು ನಿಮ್ಮ ಆ್ಯಟಿಟ್ಯೂಡ್ನ ಮೇಂಟೈನ್ ಮಾಡಿ. ಆ್ಯಂಡ್ ಆ ಆ್ಯಟಿಟ್ಯೂಡು ಬರೀ ರ್ಯಾಂಪಲ್ಲಿ ಇರಲಿ ಆ್ಯಂಡ್ ಕ್ಯಾಮ್ರಾ ಮುಂದೆ ಇರಲಿ, ಜನಗಳ ಜೊತೆ ಬೇಡ. ಸೊ ಆ್ಯಟಿಟ್ಯೂಡ್ ಹಿಡ್ಕೊಂಡು ನೀವು ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಬರೀ ಮಾಡೆಲ್ಸ್ಗೆ ಅಂತಲ್ಲ, ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಅದನ್ನೇ ಹೇಳೋದು. ಸೊ ಕೆಲವರು ನಾನೇ ನೋಡಿದ್ದೀನಿ ತುಂಬ ಆ್ಯಟಿಟ್ಯೂಡು ಇಟ್ಕೊಂಡು ಆಚೆ ಎಲ್ಲ ಮಾತಾಡೋದು ಜನರ ಜೊತೆ. ಸೊ ಐ ಗೆಸ್ ಡೌನ್ ಟು ಅರ್ತ್ ಇದ್ದರೆ ನಿಮ್ಗೂ ಕೆಲಸ ಸಿಗುತ್ತೆ ಆ್ಯಂಡ್ ಜನರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಿಫ್ತ್ ಬಂದು ನಿಮ್ಮನ್ನು ನೀವು ಚೆನ್ನಾಗಿ ಗ್ರೂಮ್ ಮಾಡ್ಕೊಳ್ಳಿ ಫಸ್ಟು. ಆ್ಯಂಡ್ ಹೊಸ ಬರೋ ಮಾಡೆಲ್ಸ್ಗೂ ನೀವು ಹೇಳ್ಕೊಟ್ಟು ಗ್ರೂಮ್ ಮಾಡಿ ಅವ್ರನ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ಟೈಲ್ ಸ್ಟೇಟ್ಮೆಂಟ್ ಅಂತ ಏನಿಲ್ಲ, ಬಟ್ ನಾನು ಬೂಟ್ಸ್ ಹಾಕೊಳ್ಳೋದು ಜಾಸ್ತಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಯೂಶಲ್ ಆಗಿ ನನ್ನ ಬೂಟ್ಸಿಗೆ ಕಂಪೇರ್ ಮಾಡ್ತಾರೆ. ಬಿಕಾಸ್ ನನ್ನ ಹತ್ರ ಬೂಟ್ಸ್ ಕಲೆಕ್ಷನ್ ತುಂಬ ಇದೆ. ಆ್ಯಂಡ್ ನಾನು ತುಂಬ ಕಂಫರ್ಟೇಬಲ್ ಅಂತ ಬರೋದು ಹೀಲ್ಸಲ್ಲಿ ಮತ್ತು ಬೂಟ್ಸಲ್ಲಿ. ನನಗೆ ನನ್ನ ಮೆಚ್ಚಿನ ಫ್ಯಾಷನ್ ಡಿಸೈನರ್ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಅಪರ್ಣ ಅಂತ ಒಬ್ರು ಇದ್ದಾರೆ. ಸೊ ಅವ್ರದ್ದು ಬಾಲ್ ಗೌನ್ಸ್ ಎಲ್ಲ ಮಾಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ. ಹಾಲಿಡೇ ಸ್ಪಾಟ್ ಬಂದು ಫಿಫಿ ಐಲ್ಯಾಂಡ್. ಅದು ಆ್ಯಕ್ಚುಲಿ ನಮ್ಮ ಲವ್ ಸ್ಟೋರಿ ಬಂದು ತುಂಬ ದೊಡ್ಡದು, ಬರೀ ಶಾರ್ಟಲ್ಲಿ ಹೇಳ್ತೀನಿ. ಸೊ 9 ವರ್ಷದ ಹಿಂದೆ ಅವರು ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರಂತೆ. ಅದನ್ನು ನಾನು ನೋಡಿದ್ದು 6 ವರ್ಷ ಆದಮೇಲೆ. ಸೊ 6 ವರ್ಷ ಆದಮೇಲೆ ನೋಡಿ ನನಗೆ ಅವಾಗ ಮೈಂಡ್ ಸೆಟ್ ಇದ್ದಿದ್ದು ಯಾವುದೇ ಹುಡುಗನ ನೋಡಿದ್ರೆ ನೆಕ್ಸ್ಟು ಮದುವೆ ಆಗೋ ಅಂಥ ಹುಡುಗನೇ ನೋಡಬೇಕು ಅಂತ. ಸೊ ಅವ್ರನ್ನ ದಿನ ಮೀಟ್ ಆಗಿ ನಾನು ಎಲ್ಲ ಮಾತಾಡಿದಾಗ ಅವ್ರ ಮೈಂಡ್ ಸೆಟ್ಟು ಅದೇ ಇದ್ದಿದ್ದು. ನಾನು ಇವಾಗ ಹುಡುಗಿ ರಿಲೇಷನ್ಶಿಪ್ಪಿಗೆ ಬರಬೇಕು ಅಂದರೆ ಮದುವೆ ಆಗಲೇಬೇಕಿತ್ತು ಅಂತ. ಸೊ ಹಂಗೆ ಮಾತುಕತೆ ಎಲ್ಲ ಆಯಿತು. ಸೊ ಮೀಟಿಂಗ್ ಎಲ್ಲ ಆಗ್ಬೇಕಾದ್ರೆ ಸ್ವಲ್ಪ ಅಲ್ಲೂ ಒಂಥರ ಕಷ್ಟ ಎಲ್ಲ ಬಂತು. ಲಾಕ್ಡೌನ್ ಟೈಮ್ ಆದಮೇಲೆ ಬಂದಿದ್ದು ಅದು ಸಿಕ್ಕಿದ್ದವರು. ಸೊ ಅಲ್ಲಿ ಒಂದೊಂದು ಜಾಗ ಕ್ಲೋಸ್ ಆಗಿತ್ತು. ಸೊ ಅಲ್ಲೆಲ್ಲ ತುಂಬ ಓಡಾಟ ಎಲ್ಲ ಆಯಿತು ನಮ್ಮದು. ಸೊ ಹಂಗೆ ಇವಾಗ ಮೀಟಾಗಿ ಜೊತೆಲಿ ಇದ್ದೀವಿ ಇದುವರೆಗೂ.
ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಅಂತ ನನಗೆ ಎಲ್ಲಾನು ಇದೆ. ಬಿಕಾಸ್ ಮಾಡಲಿಂಗ್ ನನಗೆ ಇಷ್ಟು ವರ್ಷ ನನಗೆ ಊಟ ಹಾಕಿದ್ದೊಂದಕ್ಕೆ ಒಂದು ದೇವ್ರು ತರ ಅಂತ ಅನ್ಕೊಂತೀನಿ ನಾನು ನನಗೆ. ಸೊ ಕೆಲವರಿಗೆ ಒಬ್ರೊಬ್ರಿಗೆ ಅವ್ರವ್ರ ಕೆಲಸ ಅವ್ರಿಗೆ ದೇವ್ರು ತರ. ಸೊ ನನಗೆ ಅದು ಮಾಡಲಿಂಗ್ ಅಲ್ಲಿ ನನಗೆ ಸಿಕ್ಕಿರೋದು. ಸೊ ನಾನು ಮಾಡ್ಕೊ ಬಂದಿದ್ದ ಶೂಟ್ಸು ಶೋಸ್ ಆಗಿರ್ಲಿ ಎಲ್ಲ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಸೊ ನನಗೆ ರ್ಯಾಂಪ್ ಅಂತಂದಾಗ ತುಂಬಾ ಖುಷಿ ಆಗುತ್ತೆ ವಾಕ್ ಮಾಡಕ್ಕೆ. ಮೋಸ್ಟ್ ಆಫ್ ದ ಟೈಮ್ ಶೋ ಸ್ಟಾಪರ್ ಆಗಿ ಕರೀತಾರೆ, ಬಟ್ ನಾನು ಒಪ್ಕೊಳ್ಳಲ್ಲ. ಬಿಕಾಸ್ ನನಗೆ ಮಾಡೆಲ್ ಆಗಿ ವಾಕ್ ಮಾಡಕ್ಕೆ ತುಂಬಾ ಇಷ್ಟ. ನನಗೆ ಶೋ ಸ್ಟಾಪರ್ ಆಗಿ ಒಂದು ವಾಕ್ ಹೋಗಿ ಒಂದು ವಾಕ್ ಬರೋಗಿಂತ ನನಗೆ ಅದೇ ಹೀಲ್ಸ್ ಹಾಕಿ ಅದೇ 5 ಸೀಕ್ವೆನ್ಸ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ನನಗೆ. ಸೊ ಇದು ಆಗಿ 5 ವರ್ಷ ಆಯ್ತು ಈ ಶೋ. ಸೊ ಈ ಶೋ ಬಂದಾಗ ಬಿಗ್ ಬಾಸ್ಗೂ ಕೇಳಿದ್ರು. ಸೊ ಅದನ್ನ ಬಿಟ್ಟು ನಾನು ಸ್ವಪ್ನ ಸುಂದರಿಗೆ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಒಪ್ಕೊಂಡಿದ್ದು ಒಂದೇ ಒಂದು ಕಾರಣಕ್ಕೆ. ಬಿಕಾಸ್ ಅದು 24 ಗಂಟೆ ಕ್ಯಾಮ್ರಾ ಇರುತ್ತೆ ಮನೇಲಿ, ಬಟ್ ಟಾಸ್ಕ್ಗಳೆಲ್ಲ ಒಂದು ಬರೀ ಮಾಡೆಲ್ಸ್ಗೆ ಮಾಡೋ ಅಂತ ಟಾಸ್ಕ್ಗಳಾಗಿತ್ತು. ಸೊ ಒಂಥರ ಮಾಡೆಲ್ ಆಗಿ ನನಗೆ ಅದೊಂದು ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತು ಆ ಶೋ. ಸೊ ಒಪ್ಕೊಂಡು ಹೋದೆ ನಾನು. ಅಂಡ್ ನನಗೆ ತಮಿಳ್ ಬರ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಯಾವ ಧೈರ್ಯದಲ್ಲಿ ಹೋದೆ ಅಂತನೂ ನನಗೆ ಗೊತ್ತಿಲ್ಲ. ಸೊ ಅದನ್ನ ಇವಾಗ ರೀಕಾಲ್ ಮಾಡ್ಕೊಂಡ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಚೆನ್ನೈಲಿ ತುಂಬಾ ನೇಮ್ ಫೇಮ್ ಸಿಕ್ತು ಆ ಟೈಮಲ್ಲಿ. ಅಂಡ್ ಇವಾಗ್ಲೂ ಜನರು ಗುರ್ತಿಸ್ತಾರೆ. ಬಿಕಾಸ್ ಅವಾಗ ನಾನು ಸಣ್ಣ ಇದೆ, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಅದೊಂದು ರೀಸನ್ ಬಿಟ್ರೆ ಇವಾಗ್ಲೂ ಸ್ವಲ್ಪ ಜನರು ಗುರ್ತಿಸ್ತಾರೆ. ಅದಿನ್ನ ನಂಗೆ ತುಂಬಾ ಪ್ರೀತಿ ಕೊಡುತ್ತೆ. ಅದು ಆಕ್ಚುಲಿ ನನ್ನ ಫುಲ್ ಹೆಸರು ಬಂದು ಪಾನಿಕುಟ್ಟಿರ ಪವಿತ್ರ ಪೂವಪ್ಪ ಅಂತ. ಸೊ ಪಾನಿಕುಟ್ಟಿರ ಅಂತ ಬಂದಾಗ ಅದು ನಮ್ಮ ಮನೆತನದ ಹೆಸರು ಬರುತ್ತೆ. ಪವಿತ್ರ ಅಂತ ಇಟ್ಟಿದ್ದು ನಮ್ಮ ತಂದೆ ತಾಯಿ. ಅದಕ್ಕೂ ಮುಂಚೆ ನಮ್ಮ ತಂದೆ ಇಟ್ಟಿದ್ದು ರೈನಾ ಅಂತ. ಸೊ ಬಟ್ ಸ್ಕೂಲಲ್ಲಿ ID ಕಾರ್ಡ್ಸ್ ಅಲ್ಲೆಲ್ಲ ಕೊಟ್ಟಿದ್ದು ಪವಿತ್ರ ಅಂತ. ಪೂವಪ್ಪ ಅನ್ನೋದು ನಮ್ಮ ತಂದೆ ಹೆಸರು ಅದಿತ್ತು. ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಚೇಂಜ್ ಮಾಡ್ಕೊಬೇಕು ಅಂತ, ಶಾರ್ಟ್ ಮಾಡ್ಕೊಬೇಕು ಅಂತ ನಾನೇ ಪೂವಪ್ಪ ಅಂತ ಇಟ್ಕೊಂಡಿದ್ದು. ಆ್ಯಂಡ್ ತಂದೆ ಹೆಸರು ಬೇಕೇ ಬೇಕಿತ್ತು ನನಗೆ ನನ್ನ ಹೆಸರಾದ್ಮೇಲೆ. ಸೊ ಅದಕ್ಕೆ ನಾನು ಪೂವಪ್ಪ ಅಂತ ಶಾರ್ಟ್ ಆಗಿ ಇಟ್ಕೊಂಡಿದ್ದು. ಅದು ಬಂದು ಮಂಗಳೂರಲ್ಲಿ ನಡೆದಿದ್ದು ಆ ಶೋ. ಹಾಗೆ ಕಾಂಟ್ಯಾಕ್ಟ್ ನಂತು ಲೈಕ್ ಒಬ್ರು ಫ್ರೆಂಡ್ ಇದ್ರು. ಸೊ ಈ ತರ ಒಂದು ಪೇಜೆಂಟ್ ಇದೆ ಮಾಡ್ತೀಯಾ ಅಂತ ಅಂದ್ರು. ಅವಾಗ ನನ್ನ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು 3 ವರ್ಷ ನಾನು ಪೇಜೆಂಟ್ಸ್ ಮಾಡ್ಕೊ ಬಂದೆ ನಾನು. ಬಟ್ ಅಷ್ಟು ದೊಡ್ಡ ಪೇಜೆಂಟ್ ಆಗಿರ್ಲಿಲ್ಲ ಅಂತಂದ್ರು. ಮಂಗಳೂರಲ್ಲಿ ಇದ್ದಿದ್ದು ಸೋನಲ್ ಪ್ರಭು ಅಂತ ಅವರು ಮೆಂಟರ್ ಆಗಿದ್ರು. ತುಂಬಾ ಚೆನ್ನಾಗಿತ್ತು ಆ ಶೋ. ಸೇಮ್ ಒಂದು ರೆಸಾರ್ಟ್ ಅಲ್ಲಿ ಎಲ್ಲರೂ ಇದ್ವಿ, ಒಂದು ಕೆಲವು ಮಾಡೆಲ್ಸ್ಗಳೆಲ್ಲ. ಸೊ ಫಿನಾಲೆ ಗಂಟ ಬಂದ್ವಿ, ವಿನ್ ಆದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ ಜರ್ನಿ. ನನಗೆ ತುಂಬಾ ಬಂದಿದೆ. ನನಗೆ ನಾನು ಡ್ಯಾನ್ಸರ್ ಆಗಿದ್ದ ಟೈಮಿಂದಾನೇ ಮೂವೀಸ್ ಆಫರ್ಸ್ ಬರ್ತಿತ್ತು. ಬಟ್ ನನಗೆ ಆಕ್ಟಿಂಗ್ ಬರಲ್ಲ ನನಗೆ. ಬಿಕಾಸ್ ಡೈಲಾಗ್ಸ್ ಕೊಟ್ರೆ ನನಗೆ ಅದು ನೆನ್ಪಿಟ್ಕೊಳಕ್ ಆಗಲ್ಲ ನನಗೆ. ಸೊ ಯಾರಾದ್ರು ಪ್ರಾಂಪ್ಟ್ ಮಾಡಿದ್ರೆ ಮಾತ್ರ ನಾನು ಡೈಲಾಗ್ ಹೇಳ್ಬೋದು. ಅದು ಬಿಟ್ರೆ ಅದಕ್ಕೆ ನಾನು ಜಾಸ್ತಿ ಆಲ್ಬಮ್ ಸಾಂಗ್ಸ್ ಎಲ್ಲ ಒಪ್ಕೊಂತೀನಿ ನಾನು. ಬಿಕಾಸ್ ಅದ್ರಲ್ಲಿ ಡೈಲಾಗ್ ಇರಲ್ಲ, ಬರೀ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಸೊ ಮೂವೀಸ್ ಅಂತ ಬಂದಾಗ ಅದೊಂದು ಪ್ರಾಬ್ಲಮ್ ಆಗುತ್ತೆ ನನಗೆ. ಡೈಲಾಗ್ಸ್ ಇರುತ್ತೆ ತುಂಬಾ. ಅಂಡ್ ನನಗದು ಬರಲ್ಲ ಅಂತ ಅದೊಂದು. ಅಂಡ್ ನನಗೆ ಆಕ್ಟಿಂಗ್ ಬರಲ್ಲ ಅಂತ ಅದು ನನ್ನ ಮೈಂಡಲ್ಲೇ ನಾನು ಅನ್ಕೊಬಿಟ್ಟಿದ್ದೀನಿ ಮುಂಚೆಯಿಂದಾನೆ. ಸೊ ಐ ಗೆಸ್ ಅದಕ್ಕೆ ನಾನು ಎಲ್ಲಾನು ರಿಜೆಕ್ಟ್ ಮಾಡ್ಕೊ ಬಂದಿದ್ದು ಇದುವರೆಗೂ. ಮುಂದೆ ಬಂದಾಗ ಇವಾಗ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಆಕ್ಟಿಂಗ್ ಆದ್ರೂ ಕಲ್ತು ಆಮೇಲೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ನಾನು ರೆಸ್ಪಾನ್ಸ್ ಆಲ್ರೆಡಿ ನೋಡ್ತಾ ಇದ್ದೀನಿ ಕಮೆಂಟ್ಸ್ ಅಲ್ಲಿ. ಸೊ ಹೇಳ್ಬೇಕು ಅಂದ್ರೆ ಇವನ್ ನೆಗೆಟಿವ್ ಕಮೆಂಟ್ಸ್ ನೋಡಿದೆ, ಪಾಸಿಟಿವ್ ಕಮೆಂಟ್ಗಳನ್ನು ನೋಡಿದೆ. ಹೇಳೋ ಹಂಗೆ ನೆಗೆಟಿವ್ ಮಾಡೋರು ಮಾಡ್ಕೊಂಡು ಹೋಗ್ತಾ ಇರಿ. ಸೊ ನೀವು ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಅಂತ ನಾ ಬಿಟ್ಕೊಡಕ್ ಆಗಲ್ಲ. ನಾನು ಒಳಗೆ ಏನು ಒಪಿನಿಯನ್ ನೋಡ್ಕೊಂಡು ಬಂದಿರೋದು ಆಚೆಗಡೆ. ಸೊ ಆ ಒಪಿನಿಯನ್ಗೆ ಸ್ಟಿಕ್ ಆಗ್ತೀನಿ ನಾನು. ಸೊ ನೀವು ಯಾರೋ ಟ್ರಾಲ್ ಮಾಡ್ತೀರಾ ಅಂತ ನನ್ನ ಒಪಿನಿಯನ್ಗಳು ಚೇಂಜ್ ಆಗಲ್ಲ. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿರೋರಿಗೆ ಆ್ಯಂಡ್ ನಾನು ಪಾಸಿಟಿವ್ ಆಗಿ ಮಾತಾಡ್ತಿರೋರಿಗೆ ಎಲ್ಲ ಥ್ಯಾಂಕ್ ಯು, ಅರ್ಥ ಮಾಡ್ಕೊಂಡಿರೋದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಕನ್ನಡದಲ್ಲಿ ಸುದೀಪ್ ಅವ್ರು ತುಂಬಾ ಇಷ್ಟ. ಬಿಗ್ ಬಾಸ್ ಮಾಡಿದೀನಿ ಅಂತ ರೀಸನ್ ಅಲ್ಲ, ಬಟ್ ಅವ್ರ ಹೈಟು, ಆಕ್ಟಿಂಗು ಎಲ್ಲ ತುಂಬಾನೇ ಇಷ್ಟ ನಂಗೆ. ಆಕ್ಟ್ರೆಸ್ ಅಂತ ಬಂದಾಗ ನಂಗೆ ರಮ್ಯಾ ಅವ್ರು ತುಂಬಾ ಇಷ್ಟ. ಅವ್ರ ಮುಂಚಿನಿಂದಾನು ಇದ್ದಾರೆ, ರಮ್ಯಾ, ರಕ್ಷಿತಾ. ನಂಗೆ ಹಳೆ ಆಕ್ಟ್ರೆಸ್ಗಳು ತುಂಬಾ ಇಷ್ಟ ನಂಗೆ. ರೆಸಲ್ಯೂಷನ್ಸ್. ಸೊ ನಾನು ಯಾವಾಗಲೂ ನ್ಯೂ ಇಯರ್ಗೆ ರೆಸಲ್ಯೂಷನ್ಸ್ ಅಂತ ಇಟ್ಕೊಳ್ಳಲ್ಲ. ಬಿಕಾಸ್ ನನಗನ್ಸುತ್ತೆ ನಾನು ಏನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ನಾನು ಫೋಕಸ್ ಆಗಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮೈಂಡ್ ಸೆಟ್ಟಲ್ಲಿ. ಸೊ ರೆಸಲ್ಯೂಷನ್ ಅಂತ ಇಟ್ಕೊಳ್ಳೋಂಥ ಇದು ನಾನು ಏನೂ ಮಾಡ್ತಿಲ್ಲ. ಸೊ ಇವಾಗ ಏನು ನಡೀತಿದೆ ಫ್ಲೋ ಅಲ್ಲಿ, ನಾನು ಆ ಫ್ಲೋ ಅಲ್ಲೇ ತಗೊಂಡೋಗಕ್ಕೆ ಇಷ್ಟಪಡ್ತೀನಿ ನಾನು. ಎಸ್, ಡಿಪ್ರೆಷನ್ ಅಂತ ಇತ್ತು ಕೆಲವು ಸಮಯದಲ್ಲಿ.
ಅದು ಇವಾಗ ಇಲ್ಲ, ಮುಂಚೆ ಇತ್ತು ಒಂದು ಕೆಲವು ಸಮಯದಲ್ಲಿ. ಸೊ ನನ್ನ ಬಗ್ಗೆ ಇದೆಲ್ಲ ನಾನು ಇವಾಗ ಹೇಳ್ಕೊಂಡಿದ್ದೀನಿ. ಸೊ ಐ ಗೆಸ್ ನಾನು ಯಾರು ಏನು ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಇವಾಗ ಐಡಿಯಾ ಬಂದಿರುತ್ತೆ. ಸೊ ನೆಕ್ಸ್ಟು ಮುಂದೆ ಏನಾದರೂ ತಿಳ್ಕೊಬೇಕು ಅಂತಂದರೆ ನೀವು ಎಲ್ಲೇ ಇಂಟರ್ನೆಟಲ್ಲಾಗಿ ಎಲ್ಲಾದರೂ ನೋಡ್ಬೋದು, ನೀವು ಚೆಕ್ ಮಾಡ್ಬೋದು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್.